ಪ್ರತಿ ಕ್ಷಣದ ಸುದ್ದಿಗಾಗಿ ಟಿವಿ9 ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ನಿಮ್ಮ ನ್ಯೂಸ್ ರೂಮ್ಗೆ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಇವತ್ತು ಕೂಡ ಅರ್ಧ ಗಂಟೆ ಅವಧಿಯಲ್ಲಿ ಸಾಕಷ್ಟು ಸಂಗತಿಗಳನ್ನು ಎತ್ಕೊಂಡು ಬಂದಿದ್ದೀನಿ. ಅದರಲ್ಲೂ ಈ ಕೊರೋನಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾವ ರೀತಿ ಫೈಟ್ ಆಗಬೇಕು ಅನ್ನುವಂಥದ್ದು, ವಿದ್ಯಾರ್ಥಿಗಳು ಯಾವ ರೀತಿ ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಅನ್ನುವಂಥದ್ದು, ಸರ್ಕಾರ ಇಡಬೇಕಾದಂಥ ಹೆಜ್ಜೆಗಳು ಏನು ಅನ್ನುವಂಥದ್ದು, ಜೊತೆಗೆ ಈ ಮೇಲ್ಮನೆಯ ಫೈಟು, ಇವೆಲ್ಲ ಸಂಗತಿಗಳನ್ನು ಕೂಡ ಅರ್ಧ ಗಂಟೆ ಅವಧಿಯಲ್ಲಿ ನಿಮ್ಮ ಎದುರುಗಡೆಗೆ ಇಡ್ತೀವಿ. ಇದೆಲ್ಲದರ ಜೊತೆಗೆ ಎಷ್ಟರ ಮಟ್ಟಿಗೆ 10 ಕುತ್ತುಗಳು ಕಾಡ್ತಾ ಇವೆ ಸಮಾಜವನ್ನು ಅನ್ನೋದರ ವಿವರಗಳನ್ನು ಒಂದೊಂದಾಗಿ ನಾವು ಇಟ್ವಿ ಸರ್ಕಾರದ ಮುಂದೆ. ಸರ್ಕಾರ ಯಾವ ರೀತಿ ಜವಾಬ್ದಾರಿಯಿಂದ ವರ್ತನೆ ಮಾಡಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳಿದ್ವಿ. ಈ ಮುಖಾಂತರ ಸರ್ಕಾರದ ಕಿವಿ ಹಿಂಡಿದ್ವಿ. ಸರ್ಕಾರ ಕೂಡ ಈಗ ಎಚ್ಚೆತ್ತುಕೊಂಡಿದೆ. ಇದು ನಂಬರ್ 1. ನಂಬರ್ 2, ನೋಡಿ, ವಿದ್ಯಾರ್ಥಿಗಳಿಗೆ ಪಾಠ ಅರ್ಥ ಆಗ್ತಿಲ್ಲ, ಪ್ರವಚನ ಗೊತ್ತಾಗ್ತಿಲ್ಲ. ಇಂಥ ಸಂದರ್ಭದಲ್ಲಿ ಅವರು ಎಕ್ಸಾಮ್ ಬರೀಬೇಕು, ಅವ್ರು ಪಾಸ್ ಆಗಬೇಕು. ಅದ್ಭುತವಾದಂಥ ಇಂಜಿನಿಯರ್ಗಳನ್ನು ನಾವು ಸಿದ್ಧಪಡಿಸಿ ಕಳಿಸ್ತಾ ಇದ್ದೀವಿ. ನಾಚಿಕೆ ಆಗಬೇಕು ನಮಗೆ. ಇದನ್ನು ಸರ್ಕಾರದ ಮುಂದಿಟ್ವಿ. ಏನು ಸ್ವಾಮಿ, ಏನು ಮಾಡ್ತಾ ಇದ್ದೀರಿ ಅನ್ನುವಂಥ ಪ್ರಶ್ನೆ ಕೇಳಿದ್ವಿ. ಸರ್ಕಾರ ಈಗ ಎಚ್ಚೆತ್ಕೊಂಡಿದೆ. ಇಲ್ಲ ಕ್ಲಾಸ್ಗಳು ಮಾಡ್ತೀವಿ, ಅದಾದಮೇಲೆ ನಾವು ಪರೀಕ್ಷೆ ಮಾಡ್ತೀವಿ, ಅಂತ ಅವಸರವೇನು ಮಾಡಲ್ಲ ಅನ್ನುವಂಥ ಮಾತನ್ನು ಹೇಳಿದೆ. ಇದು ನಂಬರ್ 2. ನಂಬರ್ 3, ಗುರುವಾರದ ಗಂಡಾಂತರ 257 ಕೇಸ್ಗಳು ಪಾಸಿಟಿವ್ ಆಗಿರುವಂಥದ್ದು. ನೀವು ಎಚ್ಚೆತ್ಕೊಳ್ಳಿಲ್ಲ ಅಂತಂದರೆ ಒಂದಲ್ಲ ಒಂದು ದಿವಸ ಗಂಡಾಂತರ ಕಾದಿದೆ ಅನ್ನುವಂಥ ಸ್ಪಷ್ಟ ಸಂದೇಶ ರವಾನೆ ಆಗಿರುವಂಥದ್ದು. ಇದು ನಂಬರ್ 3. ಇನ್ನು ನಂಬರ್ 4, ನೋಡಿ, ಬೆಂಗಳೂರಿನ ಎಕ್ಸ್ಕ್ಲೂಸಿವ್ ತೋರಿಸ್ತೀವಿ. ಬೆಂಗಳೂರಿನಲ್ಲಿ ಮತ್ತೊಂದು ಟ್ರೈನ್ ಬಂದು ನಿಂತಿದೆ. ಇನ್ನು ಯಾರ್ಯಾರಿಗೆ ಗಂಡಾಂತರಗಳು ಕಾದಿದೆಯೋ ಗೊತ್ತಿಲ್ಲ. ಜೊತೆಗೆ ಏನಂದ್ರೆ ಇವತ್ತು 9 ಜನರಿಗೆ ಇವತ್ತು ಪಾಸಿಟಿವ್ ಆಗಿರುವಂಥದ್ದು. ಇದು ಕೂಡ ದೊಡ್ಡ ಗಂಡಾಂತರ. ಒಂದಷ್ಟು ಎಕ್ಸ್ಕ್ಲೂಸಿವ್ ವಿವರಗಳನ್ನು ನಾವು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಇನ್ನು ಮೇಲ್ಮನೆಯ ಟಿಕೆಟ್ ಫೈಟ್ ಶುರುವಾಗಿದೆ. ಒಂದು ಕಡೆಗೆ ರಾಜ್ಯಸಭೆದು, ಇನ್ನೊಂದು ಕಡೆಗೆ ವಿಧಾನ ಪರಿಷತ್ತದು. ಅದೇ ಮುಖ್ಯಮಂತ್ರಿಗಳಿಗೆ ದೊಡ್ಡ ಕಗ್ಗಂಟಾಗಿರುವಂಥ ಸಂಗತಿ. ಈಗ ನೇರವಾಗಿ ನಾನು ವಿಷಯಕ್ಕೆ ಬರ್ತಾ ಇದ್ದೀನಿ. ಸರ್ಕಾರ ಏನಾದರೂ ತೊಂದರೆಗಳಿದ್ದಂಥ ಸಂದರ್ಭದಲ್ಲಿ ಯಾವ ರೀತಿ ಹೆಜ್ಜೆ ಇಡಬೇಕು, ಇದೊಂದು ದೊಡ್ಡ ಪ್ರಶ್ನೆ. ಉತ್ತರ ಕೂಡ ಸರಳನೇ. ಯಾಕಂದರೆ ನಿಜವಾದಂಥ ವ್ಯವಸ್ಥೆ ಮೈ ಕೊಡುವಿ ಎದ್ದು ನಿಲ್ಲಬೇಕು, ಪ್ಲಾನ್ ಮಾಡಬೇಕು, ಎಲ್ಲಿ ಯಾವ ರೀತಿ ಕಾರ್ಯತತ್ಪರಾಗಬೇಕು, ಏನು ಮಾಡಬೇಕು ಅನ್ನುವಂಥ ಅದರ ಮುನ್ನೆಚ್ಚರಿಕೆ ಅದಕ್ಕೆ ಇರಲೇಬೇಕು. ಅದಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಪ್ಲಾನ್ಸ್ಗಳು ಕೂಡ ಸಿದ್ಧವಾಗಿರಬೇಕು. ಆದರೆ ನಿಜಕ್ಕೂ ರಾಜ್ಯ ಸರ್ಕಾರ ಮಾಡ್ತಿರುವಂಥದ್ದೇನು? ನಿಜಕ್ಕೂ ನಮಗೆ ಕಾದಿರುವಂಥದ್ದು ಒಂದಲ್ಲ ಎರಡಲ್ಲ 10 ಕುತ್ತುಗಳು. ಆ 10 ಕುತ್ತುಗಳನ್ನ ಏನಾದರೂ ನಾವು ಈಗಲೇ ಏನಾದರೂ ಹಿಸಕಲಿಲ್ಲ ಅಂತಂತಂದರೆ, ಅಥವಾ ಏನಾದರೂ ನಾಶ ಮಾಡಲಿಲ್ಲ ಅಂತಂತಂದರೆ ನಮಗೆ ಖಂಡಿತವಾಗಲೂ ಗಂಡಾಂತರ ಕಾದಿದೆ. ಅದರಲ್ಲೂ ಏನು ಅಂದರೆ ಕೆಲವೊಂದು ನಮ್ಮ ವ್ಯವಸ್ಥೆಗಳಲ್ಲೇ ದೋಷಗಳಿವೆ. ಹೀಗಾಗಿ ನಾವು ಅದನ್ನೆಲ್ಲವನ್ನೂ ಕೂಡ ನಾವು ಸರ್ಕಾರದ ಮುಂದಿಟ್ವಿ. ಸರ್ಕಾರ ಈಗ ಮಾಡಬೇಕಾಗಿರುವಂಥ ಕ್ರಮ ಏನು ಮಾಡಬೇಕು ತತ್ಕ್ಷಣದಲ್ಲಿ ಅನ್ನುವಂಥದ್ದು ಸರ್ಕಾರ ಕೂಡ ಅದಕ್ಕೆ ಪಾಸಿಟಿವ್ ಆಗಿ ಅದಕ್ಕೆ ಸ್ಪಂದಿಸಿದೆ. ನೀವೇನೇನು ವಿವರಗಳನ್ನು ಕೊಟ್ಟಿದ್ದೀರಿ ಆ ವಿವರಗಳನ್ನು ಪಾಲಿಸ್ತೀವಿ ಎನ್ನುವಂಥ ಭರವಸೆಯನ್ನು ಕೂಡ ಕೊಟ್ಟಿದೆ. ಇಷ್ಟಕ್ಕೂ ಆ 10 ಕುತ್ತುಗಳು ಯಾವ್ಯಾವು, ಅದರಿಂದ ಆಗುವಂಥ ಅಪಾಯಗಳು ಏನೇನು ಇತ್ತು, ಬನ್ನಿ ನೋಡೋಣ. ಕ್ವಾರಂಟೈನ್ ವಿಚಾರದಲ್ಲಿ ಪ್ರತಿನಿತ್ಯ ಹೊಸದೊಂದು ಆದೇಶ. ಇವತ್ತು 7 ದಿವಸ, ನಾಳೆ 14 ದಿವಸ. ಏನಾಗಿದೆ ಅಂತ ಸರ್ಕಾರ ಇಂಥ ಹೊತ್ತಲ್ಲಿ ಯಾಕೆ ಕೈ ಕಟ್ಟಿ ಕುಳಿತಿದೆ ಎನ್ನುವಂತ ಅನುಮಾನ ಕಾಡ್ತಾ ಇದೆ. ನಮ್ಮೆಲ್ಲರಲ್ಲೂ ಈಗ ಕಾಡ್ತಾ ಇರುವಂತ ಆತಂಕ ಅಂದ್ರೆ ಕಮ್ಯುನಿಟಿ ಸ್ಪ್ರೆಡ್ ಆಗ್ಬಿಟ್ರೆ ಏನ್ ಮಾಡೋದು ಅಂತ ಹೇಳಿ ಸರ್ಕಾರ ತೆಗೆದುಕೊಳ್ತಾ ಇರುವಂತ ಒಂದಷ್ಟು ನಿರ್ಧಾರಗಳು ಇಲ್ಲಿ ಆತಂಕ ಹುಟ್ಟಿಸ್ತಾ ಇದೆ. ಯುದ್ಧ ಆರಂಭ ಆಗಿದೆ. ಈಗ ನಾವಿಲ್ಲಿ 4 ಜನ ಕೂತಿದ್ದೀವಿ ಅಂದರೆ ನಾನು ನಿಮಗೆ 3 ಜನಕ್ಕೆ ಇನ್ಫೆಕ್ಷನ್ ಮಾಡೋಂಥ ಕೆಪಾಸಿಟಿ ಇದೆ. ಟಿವಿ9 ಮತ್ತೊಂದು ಅಭಿಯಾನ ಇದು. There is no end to this. ಒಂದ ಎರಡ ಕೊರೋನಾ ಸೃಷ್ಟಿಸಿರೋ ಆಪತ್ತನ್ನ, ಗಂಡಾಂತರವನ್ನ, ಭೀತಿಯನ್ನ ಹೇಳ್ತಾ ಹೋದ್ರೆ ಯಾವುದೋ ಸಾಲಲ್ಲ. ಹೆಜ್ಜೆಗೊಂದು ಟೆನ್ಷನ್, ಹೆಜ್ಜೆಗೊಂದು ಭೀತಿ, ಹೆಜ್ಜೆಗೊಂದು ರೀತಿ ಅಟ್ಟಹಾಸ. 10-15 ಬರ್ತಾ ಇದ್ದ ಕೇಸ್ ಈಗ 100-300 ಬರ್ತಿವೆ. ಮುಂದೆ ಇದೇ ರೀತಿ ದಿನಕ್ಕೆ 1000 ಪಾಸಿಟಿವ್ ಕೇಸ್ ಬಂದ್ರೋ ಅಚ್ಚರಿ ಇಲ್ಲ. ಮಕ್ಕಳು, ಮಹಿಳೆಯರು, ಯುವಕರು, ವೃದ್ಧರು, ಎಲ್ಲ ವಯಸ್ಸಿನ ಜನರಿಗೂ ಕೊರೋನಾ ಕೊರಳು ಬಿಗಿಯುತ್ತಿದೆ. ಇಂಥ ಹೊತ್ತಿನಲ್ಲಿ ನಾವೇನು ಮಾಡಬೇಕು? ರಾಕ್ಷಸ ಕೊರೋನಾಗೆ ಈಗಲೂ ತಡೆ ಹಾಕದಿದ್ರೆ ಮುಂದೆ ಮಹಾ ವಿನಾಶ ಕಾದಿದ್ಯಾ? ಇದೇ ಪ್ರಶ್ನೆಗಳನ್ನ ಇಟ್ಕೊಂಡು ಟಿವಿ9 ಇವತ್ತು ಮತ್ತೊಂದು ಅಭಿಯಾನಕ್ಕೆ ಮುನ್ನುಡಿ ಬರೆದಿತ್ತು. ಟಿವಿ9 ಮತ್ತೊಂದು ಅಭಿಯಾನ ಇದು. ಮುಂದೆ ಸೃಷ್ಟಿಯಾಗುವಂತ ಅವಾಂತರಗಳನ್ನ ಸರಿ ದಾರಿಗೆ ತರುವಂತಹ ನಿಟ್ಟಿನಲ್ಲಿ ಟಿವಿ9 ನಡೆಸ್ತಾ ಇರುವಂತಹ ಅಭಿಯಾನ ಇದು.
ಹೆಜ್ಜೆ ಹೆಜ್ಜೆಗೂ ಎಡವುತ್ತಿರೋ ಸರ್ಕಾರವನ್ನ ಬಡಿದೆಬ್ಬಿಸೋ ಸಾಹಸಕ್ಕೆ ಕೈ ಹಾಕಿತ್ತು. TV9 ಮೆಗಾ ಅಭಿಯಾನಕ್ಕೆ ಸರ್ಕಾರ ಎಚ್ಚೆತ್ತಿದೆ. ರಾಜ್ಯದ ಜನರ ಒಳಿತಿಗಾಗಿ TV9 ಮಾಡಿದ ಹಕ್ಕೊತ್ತಾಯವನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ. ಹೌಸ್ ಕ್ವಾರಂಟೈನ್ ಆದ್ರೂ ಸರಿಯಾಗಿ ಆಗ್ತಾ ಇದೆಯಾ, ಅದು ಕೂಡ ಗೊಂದಲ ಇದೆ. ಇದು ಎಷ್ಟು ಮಟ್ಟಿಗೆ ಗೊಂದಲ ಇದೆ ಅಂತ ಹೇಳಿದ್ರೆ ಜನ ಕೇಳಿಸ್ಕೊಳ್ಳೋದಕ್ಕೇನೆ ಒಂದು ರೀತಿಯಾದಂತಹ ಗೊಂದಲ. ಯಾವ್ಯಾವ ನಿರ್ಧಾರ ತಗೊಂಡು ಸರ್ಕಾರ ಏನೇನ್ ಮಾಡ್ತು ಅಂತ ಹೇಳಿ ಕರುನಾಡಿಗೆ ಕಿಲ್ಲರ್ ಕೊರೋನಾ 10 ಕುತ್ತು. ಕರುನಾಡಿಗೆ ಕೊರೋನಾ 10 ಕುತ್ತು ಅನ್ನೋ ಅಭಿಯಾನದ ಮೂಲಕ TV9 ರಾಜ್ಯಕ್ಕೆ ಬಂದಿರೋ ಸಂಕಷ್ಟ ಎಂಥದ್ದು, ಅದರಿಂದಾಗೋ ಅನಾಹುತ ಎಂಥದ್ದು ಅನ್ನೋದನ್ನ ತಜ್ಞರ ಜೊತೆ ವೈದ್ಯರ ಜೊತೆ ಚರ್ಚೆ ನಡೆಸಿತ್ತು. ಈ ಮೂಲಕ ಸರ್ಕಾರದ ಕಣ್ಣು ತೆರೆಸೋ ಕೆಲಸ ಮಾಡಿತ್ತು. ಹಾಗಿದ್ರೆ ಕರುನಾಡಿಗಿದ್ದ 10 ಕುತ್ತು ಯಾವುದು ಅದನ್ನೇ ತೋರಿಸ್ತೀವಿ ನೋಡಿ. ಕರುನಾಡಿಗೆ ಕೊರೋನಾ ಕುತ್ತು ನಂಬರ್ 1 ಏನಂದ್ರೆ, ಸದ್ಯ ಹೊರ ರಾಜ್ಯದಿಂದ ಬರುತ್ತಿರೋ ಜನರಿಗೆ ಸರ್ಕಾರ ಕೊರೋನಾ ಟೆಸ್ಟ್ ಮಾಡ್ತಿಲ್ಲ. ಇದು ದೊಡ್ಡ ಅಪಾಯಕ್ಕೆ ಮುನ್ನುಡಿ ಬರೆಯೋದ್ರಲ್ಲಿ ಡೌಟ್ ಇಲ್ಲ. ಇನ್ನು ಎರಡನೇ ಕುತ್ತು ಅಂದ್ರೆ, ಅಧಿಕಾರಿಗಳು ಹೊರ ರಾಜ್ಯದಿಂದ ಬಂದವರನ್ನ ಟೆಸ್ಟ್ ಮಾಡದೆ ಜನರೊಂದಿಗೆ ಬೆರೆಯಲು ಬಿಡ್ತಾ ಇರೋದು. ಹೀಗೆ ಹೊರ ರಾಜ್ಯದಿಂದ ಬಂದವರಲ್ಲಿ ಯಾರಿಗೆ ಕೊರೋನಾ ಇರುತ್ತೋ ಇಲ್ವೋ ಹೇಗೆ ಗೊತ್ತಾಗುತ್ತೆ ಅನ್ನೋದು ದೊಡ್ಡ ಪ್ರಶ್ನೆ. ಇನ್ನು ಕರುನಾಡಿಗೆ 3ನೇ ಕುತ್ತಾಗಿರೋದೇ ಕ್ವಾರಂಟೈನ್ ವಿಚಾರದಲ್ಲಿ ಸರ್ಕಾರ ಕ್ರಿಯೇಟ್ ಮಾಡಿರೋ ಕನ್ಫ್ಯೂಷನ್. ಯಾಕಂದ್ರೆ ಮೊದಲು 14 ದಿನ ಸಾಂಸ್ಥಿಕ ಕ್ವಾರಂಟೈನ್ ಹಾಗೂ 14 ದಿನ ಹೋಮ್ ಕ್ವಾರಂಟೈನ್ ಅಂತ ಹೇಳಿತ್ತು. ಆದ್ರೀಗ ಅದು ಬದಲಾಗಿದೆ. ಅಷ್ಟೇ ಅಲ್ಲ, ಕೊರೋನಾ ಪಾಸಿಟಿವ್ ಬಂದ್ರೆ ಏರಿಯಾ ಬದಲು ಮನೆಯನ್ನೇ ಸೀಲ್ ಡೌನ್ ಮಾಡ್ತೀವಿ ಅಂತಾರೆ. ಹೀಗೆ ದಿನಕ್ಕೊಂದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಿದೆ. ಇದರ ಜೊತೆಗೆ 4ನೇ ಕುತ್ತು ಅಂದ್ರೆ, ಹೋಮ್ ಕ್ವಾರಂಟೈನ್ ಅಂತ ಸರ್ಕಾರ ಮೈ ಮರೆತ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ ಅನ್ನೋದು. ಇನ್ನು 5ನೇ ಕುತ್ತು ಸೆಕೆಂಡರಿ ಕಾಂಟ್ಯಾಕ್ಟ್ ಪತ್ತೆ ಹಚ್ಚೋ ವಿಚಾರದಲ್ಲಿ ಸರ್ಕಾರ ತೋರುತ್ತಿರೋ ನಿರ್ಲಕ್ಷ್ಯ. 6ನೇ ಕುತ್ತು ಸೋಂಕಿತರ ಸಂಪರ್ಕದ ಮೂಲ ಗೊತ್ತಾಗದೆ ಹೋದ್ರೆ ಸಮುದಾಯಕ್ಕೆ ಕಂಟಕ ಅನ್ನೋದು. ಇನ್ನು 7ನೇ ದೊಡ್ಡ ಕುತ್ತು ಅಂದ್ರೆ, ರಾಜ್ಯದಲ್ಲಿ ಹೈ ರಿಸ್ಕ್ ಕೇಸ್ಗಳು ಅಂದ್ರೆ ಗರ್ಭಿಣಿಯರು, ವಯೋವೃದ್ಧರಿಗೆ. ಯಾಕಂದ್ರೆ ರಾಜ್ಯದಲ್ಲಿ 1,13,38,300 ಮನೆಗಳ ಸರ್ವೆ ಮಾಡಲಾಗಿದ್ದು, ಇದರಲ್ಲಿ ಲಕ್ಷಾಂತರ ಮಂದಿ ಗರ್ಭಿಣಿಯರಿದ್ದಾರೆ. ಲಕ್ಷಾಂತರ ವೃದ್ಧರು ಅನಾರೋಗ್ಯಕ್ಕೀಡಾಗಿದ್ದಾರೆ. ಇವರಿಗೆಲ್ಲ ಸೋಂಕು ಒಕ್ಕರಿಸಿದ್ರೆ ಅಪಾಯ ಗ್ಯಾರಂಟಿ. ಇನ್ನು 8ನೇ ಕುತ್ತು ಬೆಂಗಳೂರು ಸೇರಿದಂತೆ ಕೊರೋನಾ ವ್ಯಾಪಕವಾಗಿ ಹರಡಿರೋ ಕಡೆ ರ್ಯಾಂಡಮ್ ಟೆಸ್ಟ್ ಮಾಡ್ತಿಲ್ಲ. ಟೆಸ್ಟ್ ಮಾಡದೇ ಇದ್ರೆ ಮುಂದೆ ಪರಿಣಾಮ ಗಂಭೀರವಾಗುತ್ತೆ. ಹಾಗೆ ಕುತ್ತು ನಂಬರ್ 9 ಯಾವುದು ಅಂದ್ರೆ, ಹೈ ರಿಸ್ಕ್ ರಾಜ್ಯಗಳಾದ ಮಹಾರಾಷ್ಟ್ರ, ತಮಿಳುನಾಡು ಸೇರಿದಂತೆ ಬೇರೆ ರಾಜ್ಯದಿಂದ ಜನರು ಕಳ್ಳ ಮಾರ್ಗದಲ್ಲೇ ಬರ್ತಿದ್ದಾರೆ. ಆದರೂ ಸರ್ಕಾರ ಸೈಲೆಂಟ್ ಆಗಿದೆ. ಅಂತಿಮವಾಗಿ ಹೀಗೆ ಸೋಂಕು ಸಮುದಾಯಕ್ಕೆ ಸ್ಪ್ರೆಡ್ ಆದರೆ ಅದರ ಮೂಲ ಕಂಡು ಹಿಡಿಯೋದೇ ಕಷ್ಟವಾಗಿ ಕೊನೆಗೆ ಕೈ ಚೆಲ್ಲಿ ಕೂರಬೇಕಾಗುತ್ತೆ. ಹೀಗೆ TV9 ಕರುನಾಡಿಗೆ ಎದುರಾಗಿರೋ 10 ಕುತ್ತುಗಳನ್ನ ಎಳೆಯಾಗಿ ಬಿಚ್ಚಿಟ್ಟಿತ್ತು. ಅಲ್ಲದೆ ಸರ್ಕಾರಕ್ಕೆ TV9 ಕೆಲ ಸಲಹೆಗಳನ್ನ ನೀಡಿತ್ತು. ಆ ಸಲಹೆಗಳು ಯಾವುದು ಅಂದ್ರೆ, ಹೈ ರಿಸ್ಕ್ ರಾಜ್ಯಗಳಿಂದ ಬರೋ ಪ್ರಯಾಣಿಕರಿಗೆ ಕಡ್ಡಾಯ ಕೋವಿಡ್ ಪರೀಕ್ಷೆ ಮಾಡಬೇಕು ಅಂತ ಸಲಹೆ ನೀಡಿತ್ತು. ಹೋಮ್ ಕ್ವಾರಂಟೈನ್ ನಲ್ಲಿರೋರ ಮಾನಿಟರ್ ಮಾಡಲು ತಂತ್ರಜ್ಞಾನ ಬಳಸಬೇಕು ಅಂತ ಹೇಳಿತ್ತು. ಅಲ್ಲದೆ ಹೋಮ್ ಕ್ವಾರಂಟೈನ್ ನಲ್ಲಿ ಇರುವವರ ಮೇಲೆ ನಿಗಾ ಇಡಲು ತಂಡ ರಚನೆ ಮಾಡಬೇಕು. ಹಾಗೆ ಲ್ಯಾಬ್ಗಳ ಸಂಖ್ಯೆಯನ್ನ ಹೆಚ್ಚಿಗೆ ಮಾಡೋ ಮೂಲಕ ತ್ವರಿತ ವರದಿ ನೀಡಬೇಕು ಅಂತ ಸರ್ಕಾರಕ್ಕೆ ಸಲಹೆ ನೀಡಲಾಗಿತ್ತು. TV9 ಚಾಟಿಗೆ ಎಚ್ಚೆತ್ತ BBMP ಅಧಿಕಾರಿಗಳು. ಸ್ಪೆಷಲ್ ವರದಿಗೆ BBMP ಅಧಿಕಾರಿಗಳು ಕೂಡ ಸ್ಪಂದಿಸಿದ್ದಾರೆ. ಇನ್ಫ್ಯಾಕ್ಟ್ ಈಗ ಈ ವಿಚಾರ TV9 ನಲ್ಲಿ ಒಂದು ಅಭಿಯಾನದ ರೂಪದಲ್ಲಿ ಹೊರ ಬರ್ತಾ ಇದ್ದ ಹಾಗೆ BBMP ಕೂಡ ಇದಕ್ಕೆ ಸ್ಪಂದಿಸಿದೆ.
TV9 ಮೆಗಾ ಅಭಿಯಾನದಿಂದ ಸದ್ಯ ಕಣ್ಣು ಬಿಟ್ಟಿರೋ ಬಿಬಿಎಂಪಿ ಅಧಿಕಾರಿಗಳು ಹೋಮ್ ಕ್ವಾರಂಟೈನ್ನಲ್ಲಿರೋರ ಮೇಲೆ ನಿಗಾ ಇಡಲು ವಾರ್ಡ್ ಬೂತ್ ಮಟ್ಟದಲ್ಲಿ ಅಧಿಕಾರಿಗಳ ತಂಡ ರಚನೆ ಮಾಡೋದಾಗಿ ಹೇಳಿದೆ. ಆದರೆ ಇಷ್ಟೇ ಸಾಲದು. ರಾಜ್ಯ ಸರ್ಕಾರ ಎಲ್ಲ ಜಿಲ್ಲೆ ಸೋಂಕಿತರಿರೋ ಪ್ರದೇಶಗಳಲ್ಲಿ ಈ ರೀತಿ ಎಚ್ಚರಿಕೆ ವಹಿಸಲೇಬೇಕಾದ ಅನಿವಾರ್ಯತೆ ಇದೆ. ಇದು ರಾಜ್ಯದ ಜನರ ಒಳಿತಿಗಾಗಿ 6.5 ಕೋಟಿ ಕನ್ನಡಿಗರಿಗಾಗಿ TV9 ಮಾಡ್ತಾ ಇರೋ ಹಕ್ಕೊತ್ತಾಯ. ಬ್ಯೂರೋ ರಿಪೋರ್ಟ್ TV9. ಹಲೋ, ಧಾರ್ಮಿಕ ಕ್ಷೇತ್ರಗಳು ಮಾಲ್ಗಳ ಓಪನ್ಗೆ ಮಾರ್ಗಸೂಚಿ ಪ್ರಕಟ ಆಗಿದೆ. ಪ್ರವೇಶ ಮತ್ತು ನಿರ್ಗಮನಕ್ಕೆ ಪ್ರತ್ಯೇಕ ವ್ಯವಸ್ಥೆ ಮಾಡಬೇಕು ಅನ್ನುವಂಥದ್ದು, ಪಾರ್ಕಿಂಗ್ ಪ್ರದೇಶದಲ್ಲೂ ಕೂಡ ಸಾಮಾಜಿಕ ಅಂತರ ಇರಬೇಕು ಅಂತ ಧಾರ್ಮಿಕ ಕ್ಷೇತ್ರಗಳು ಮಾಲ್ಗಳ ಓಪನ್ಗೆ ಮಾರ್ಗಸೂಚಿ ಪ್ರಕಟ ಆಗಿರುವಂಥದ್ದು. ನೋಡಿ, ಎಲ್ಲ ದೇವಸ್ಥಾನಗಳಲ್ಲಿ 25ರಿಂದ 30 ಡಿಗ್ರಿ AC ಬಳಸಬೇಕು. ಎಲ್ಲೆಲ್ಲಿ AC ಉಪಯೋಗಿಸ್ತಾರೆ ಅಲ್ಲಲ್ಲಿ ಗೋಡೆ ಮೂರ್ತಿಗಳನ್ನು ಮುಟ್ಟಿ ನಮಸ್ಕಾರ ಮಾಡುವಂಥದ್ದು ನಿಷೇಧ. ಪ್ರಾರ್ಥನೆ ಭಜನೆಗೆ ಸಾಮಾನ್ಯ ಮ್ಯಾಟ್ ಬಳಸಬಾರದು. ಅಂದರೆ ನೀವೇನೇನು ಇಲ್ಲಿಂದ ಜಮ್ಖಾನಗಳನ್ನು ಅಥವಾ ಚಾಪೆಗಳನ್ನು ತೆಗೆದುಕೊಂಡು ಹೋಗಬೇಕು ಅನ್ನುವಂಥದ್ದು. ರೆಸ್ಟೋರೆಂಟ್ ಓಪನ್ ಬಗ್ಗೆನೂ ಕೂಡ ಗೈಡ್ಲೈನ್ಸ್ ಬಿಡುಗಡೆ ಮಾಡಲಾಗಿದೆ. 65 ವರ್ಷದ ಮೇಲ್ಪಟ್ಟಂಥವರು, 10 ವರ್ಷದ ಒಳಗಿನ ಮಕ್ಕಳು, ಗರ್ಭಿಣಿಯರು ಯಾವುದೇ ಕಾರಣಕ್ಕೂ ಕೂಡ ಹೋಗಂಗಿಲ್ಲ. ಪ್ರವೇಶ ದ್ವಾರದಲ್ಲಿ ಹ್ಯಾಂಡ್ ಸ್ಯಾನಿಟೈಸರ್ ಕಡ್ಡಾಯ ಅನ್ನುವಂಥದ್ದು ಎಲ್ಲ ವಿವರಗಳನ್ನು ಕೇಂದ್ರ ಈಗ ಬಿಡುಗಡೆ ಮಾಡಿದೆ ಮಾರ್ಗಸೂಚಿಯ ಮುಖಾಂತರ. ಇನ್ನು ಇದೆಲ್ಲದರ ಜೊತೆಗೆ ನಿನ್ನೆ ನಾವು ನಿಜಕ್ಕೂ ಶಾಲೆಗಳನ್ನು ಓಪನ್ ಮಾಡಲಿಕ್ಕೆ ಸರ್ಕಾರ ಹೊರಡ್ತಲ್ಲ, ಯಾವ ಆಧಾರದ ಮೇಲೆ ಶಾಲೆಗಳನ್ನು ಓಪನ್ ಮಾಡಿದ್ದೀರಿ ಸ್ವಾಮಿ ಅನ್ನುವಂಥ ಪ್ರಶ್ನೆ ಎತ್ತಿದ್ವಿ. ಆ ಮಕ್ಕಳ ಟೆನ್ಷನ್ಗಳೇನು, ಆ ಟೀಚರ್ಗಳ ಟೆನ್ಷನ್ಗಳೇನು, ಪಾಲಕರು ಕಳಿಸ್ತಾರಲ್ಲ ಅವ್ರದ್ದೇನು, ಮಕ್ಕಳಿಗೆ ಏನಾದರೂ ಒಂದು ಚೂರು ತೊಂದರೆ ಆದರೆ ಯಾರು ಜವಾಬ್ದಾರಿ ಅನ್ನುವಂಥ ಪ್ರಶ್ನೆ. ಸ್ವತಃ ಸುರೇಶ್ ಕುಮಾರ್ ಲೈವಿಗೆ ಬಂದರು, ಹೇಳಿದ್ರು ಇಲ್ಲ ನೀವೇನು ಚಿಂತೆ ಮಾಡುವಂಥ ಅಗತ್ಯ ಇಲ್ಲ, ನಾವು ಬಹಳ ಯೋಚನೆ ಮಾಡಿ ನಿರ್ಧಾರಕ್ಕೆ ಬರ್ತೀವಿ, ನಂತರ ಅವಸರ ಇಲ್ಲ ಅನ್ನುವಂಥದ್ದು. ಆದರೆ ಇವತ್ತು ಮತ್ತೆ ನಾವು ಎತ್ಕೊಂಡಿರುವಂಥದ್ದು VTU ವಿದ್ಯಾರ್ಥಿಗಳ ಸಮಸ್ಯೆಯ ಬಗ್ಗೆ. ನೋಡಿ, VTU ವಿದ್ಯಾರ್ಥಿಗಳು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರು, ಆದರೆ ಸರ್ಕಾರದ ಕಿವಿಗೆ ಬಿದ್ದಿರಲಿಲ್ಲ ಅವರ ಸ್ಥಿತಿಗತಿಗಳೇನು ಅಂತ. ಇವತ್ತು ನಾವು ಕಿವಿ ಹಿಂಡುವಂಥ ಪ್ರಯತ್ನ ಮಾಡಿದ್ವಿ. ಇವತ್ತು ಕೂಡ ಮಾನ್ಯ ಸಚಿವರು ಲೈವಿಗೆ ಬಂದರು. ಏನು ನೀವು ಯೋಚನೆ ಮಾಡಬೇಡಿ, ನೀವು ಹೇಳಿರುವಂಥ ಸಂಗತಿಗಳೇನಿದೆ ಎಲ್ಲವನ್ನೂ ಕೂಡ ನಾವು ಪಾಸಿಟಿವ್ ಆಗಿ ಪರಿಗಣಿಸ್ತೀವಿ, ಯಾವುದೇ ರೀತಿಯಲ್ಲಿ ತೊಂದರೆ ಆಗಲ್ಲ ಅನ್ನುವಂಥ ಭರವಸೆನ ಕೊಟ್ಟರು. ಈ ಮುಖಾಂತರ ಶೈಕ್ಷಣಿಕವಾಗಿ 2ನೇ ಅಭಿಯಾನವನ್ನು TV9 ಮಾಡಿ ಸೈ ಎನಿಸ್ಕೊಳ್ತು. ನಿನ್ನೆ ಶಾಲೆ ಓಪನ್ ಕುರಿತು, ಮಕ್ಕಳೆದುರಿಸೋ ಸಮಸ್ಯೆ ಕುರಿತು, ಸರ್ಕಾರ ಇಡಬೇಕಾದ ಎಚ್ಚರಿಕೆಯ ಹೆಜ್ಜೆ ಕುರಿತು TV9 ಮೆಗಾ ಅಭಿಯಾನ ನಡೆಸಿತ್ತು. TV9 ಅಭಿಯಾನದಿಂದ ಎಚ್ಚೆತ್ತ ಸರ್ಕಾರ ತನ್ನ ನಿರ್ಧಾರವನ್ನು ಬದಲಾಯಿಸಿತ್ತು. ಇದು TV9 ವಿದ್ಯಾರ್ಥಿಗಳ ಪರವಾಗಿ ಮತ್ತೊಂದು ಯಶಸ್ವಿ ಅಭಿಯಾನ ನಡೆಸಿದೆ. ವಿದ್ಯಾರ್ಥಿ ಕೇಂದ್ರಿತವಾಗಿ ಶಿಕ್ಷಣ ಇರಬೇಕೇ ಹೊರತು ಅದರಲ್ಲಿ ಕಾಲೇಜು ಅನ್ನುವಂತಹ ಕಟ್ಟಡ ಕೇಂದ್ರಿತವಾಗಿ ಶಿಕ್ಷಣ ಇರೋದಿಲ್ಲ. ಆನ್ಲೈನ್ ಪಾಠದ ಅವಾಂತರಗಳಿಂದಾಗಿ ಈಗ ವಿದ್ಯಾರ್ಥಿಗಳಿಗೆ ಸಂಕಷ್ಟ ಉಂಟಾಗಿದೆ. ನಮ್ಗೆ ಹೇಳಿದ್ರೆ 20% ಕೂಡ ಅರ್ಥ ಆಗ್ತಿಲ್ಲ ಸರ್. ಇದನ್ನ DCM ಅಶ್ವಥ್ ನಾರಾಯಣ ಅವರು ಅರ್ಥ ಮಾಡಿಕೊಂಡಿದ್ದಿರ್ತಿದ್ರೆ ಅಶ್ವಥ್ ನಾರಾಯಣ ಅವರ ವಿರುದ್ಧನೇ ಕ್ಯಾಂಪೇನ್ ಮಾಡಬೇಕಾದಂತಹ
ಪರಿಸ್ಥಿತಿ ಉದ್ಭವ ಆಗ್ತಾ ಇರಲಿಲ್ಲ. ಯಾರಿಗೆ ಕ್ಲಾಸು ಆನ್ಲೈನಲ್ಲಿ ಅರ್ಥ ಆಗಿಲ್ಲ ಅಂಥವ್ರಿಗೆ ಕ್ಲಾಸಸ್ ಬೇಕು ಅಂತ ಹೇಳಿದಾರೋ ಅಂಥವ್ರಿಗೆಲ್ಲ ಕ್ಲಾಸ್ ಕಂಡಕ್ಟ್ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಕ್ಲಾಸಸ್ನ ಕಂಡಕ್ಟ್ ಮಾಡ್ತೀವಿ. ವಿಟಿಯು ಅರ್ಥಾತ್ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಕರ್ನಾಟಕ ಅಷ್ಟೇ ಅಲ್ಲ, ದೇಶದ ಪ್ರತಿಷ್ಠಿತ ಇಂಜಿನಿಯರಿಂಗ್ ಯೂನಿವರ್ಸಿಟಿ. ಲಕ್ಷಾಂತರ ಇಂಜಿನಿಯರ್ಗಳನ್ನ ದೇಶಕ್ಕೆ ನೀಡಿದ ಕಾಲೇಜು. ಆದ್ರೀಗ ಕೊರೋನಾದಿಂದಾಗಿ ರಾಜ್ಯ ಸರ್ಕಾರದ ನಡೆಯಿಂದಾಗಿ ಇದೇ ಯೂನಿವರ್ಸಿಟಿ ವಿದ್ಯಾರ್ಥಿಗಳು ಸಂಕಷ್ಟದಲ್ಲಿ ಸಿಲುಕಿದ್ರು. ವಿದ್ಯಾರ್ಥಿಗಳ ಸಮಸ್ಯೆಯನ್ನ ಸರ್ಕಾರದ ಮುಖಕ್ಕೆ ಹಿಡಿದು ಕಣ್ಣು ತೆರೆಸೋ ಕೆಲಸವನ್ನ TV9 ಮಾಡಿದೆ. ಆನ್ಲೈನ್ ಪಾಠದ ಅವಾಂತರಗಳಿಂದಾಗಿ ಈಗ ವಿದ್ಯಾರ್ಥಿಗಳಿಗೆ ಸಂಕಷ್ಟ ಉಂಟಾಗಿದೆ. ಹೇಳಿದ್ರೆ 20% ಕೂಡ ಅರ್ಥ ಆಗ್ತಿಲ್ಲ ಸರ್. ಅಷ್ಟಕ್ಕೂ ವಿಟಿಯು ವಿದ್ಯಾರ್ಥಿಗಳಿಗೆ ಎದುರಾಗಿರೋ ಸಮಸ್ಯೆ ಏನು, TV9 ಸರ್ಕಾರದ ಗಮನ ಸೆಳೆದಿದೆ ಹೇಗೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಪ್ರಾಬ್ಲಮ್ ನಂಬರ್ 1, ವಿಟಿಯು ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕ್ಲಾಸ್ ಸಮಸ್ಯೆ. ಸರಿಯಾಗಿ ಕಾಲೇಜಿಗೆ ಹೋಗಿ ಪಾಠ ಕೇಳಿದ್ರೇನೆ ವಿಷಯ ಅರ್ಥ ಆಗಲ್ಲ. ಹಲವು ಬಾರಿ ಮನವರಿಕೆ ಮಾಡಿದ್ರೂ ಕೆಲ ವಿದ್ಯಾರ್ಥಿಗಳಿಗೆ ವಿಷಯ ಗೊತ್ತಾಗಲ್ಲ. ಇಂಥದ್ರಲ್ಲಿ ಆನ್ಲೈನ್ ಕೋರ್ಸ್ನಿಂದ ವಿದ್ಯಾರ್ಥಿಗಳಿಗೆ ಯಾವುದೇ ಉಪಯೋಗ ಆಗೋದಿಲ್ಲ. ಕ್ಲಾಸ್ನಲ್ಲೇ ಅರ್ಥ ಮಾಡಿಕೊಳ್ಳದ ಪಾಠ ಆನ್ಲೈನ್ನಲ್ಲಿ ಹೇಗೆ ಅರ್ಥವಾಗುತ್ತೆ? ಪಾಠವೇ ಸರಿಯಾಗಿ ಅರ್ಥವಾಗದೆ ಪರೀಕ್ಷೆ ಬರೆಯೋದು ಹೇಗೆ? ಇನ್ನು ಅಂತಿಮ ವರ್ಷದ ವಿದ್ಯಾರ್ಥಿಗಳ ಭವಿಷ್ಯದ ಕಥೆ ಏನು ಅನ್ನೋದೇ ವಿದ್ಯಾರ್ಥಿಗಳು, ಪೋಷಕರು, ಉಪನ್ಯಾಸಕರ ಪ್ರಶ್ನೆ. ಪ್ರಾಬ್ಲಮ್ ನಂಬರ್ 2, ವಿದ್ಯಾರ್ಥಿಗಳಿಗೆ ಪ್ರಾಕ್ಟಿಕಲ್ ಕ್ಲಾಸ್ ಮಾಡೋದು ಹೇಗೆ? ನಿಜ, ಇಂಜಿನಿಯರಿಂಗ್ ಕೋರ್ಸ್ಗಳು ಅಂದ್ರೇನೆ ಮುಖ್ಯವಾಗಿ ಪ್ರಾಕ್ಟಿಕಲ್ ಕೋರ್ಸ್. ಆದರೆ ಆನ್ಲೈನ್ನಲ್ಲಿ ಪ್ರಾಕ್ಟಿಕಲ್ ನಡೆಸೋದು ತೀರಾ ಕಷ್ಟ. ಪ್ರಾಕ್ಟಿಕಲ್ಗೆ ಬೇಕಾದ ಉಪಕರಣಗಳಿಲ್ಲದೆ ಆನ್ಲೈನ್ ಕೋರ್ಸ್ ಮಾಡೋದಾದ್ರೂ ಹೇಗೆ ಅನ್ನೋ ಪ್ರಶ್ನೆನೂ ಉದ್ಭವಿಸಿದೆ. ಪ್ರಾಬ್ಲಮ್ ನಂಬರ್ 3, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಪಾಠ ಹೇಗೆ? ಆನ್ಲೈನ್ ಪಾಠವನ್ನ ಎಷ್ಟು ವಿದ್ಯಾರ್ಥಿಗಳು ಮಾಡ್ತೀರಿ ಅನ್ನೋ ಪ್ರಶ್ನೆನೂ ಸಹಜ. ನಗರ ಭಾಗದ ವಿದ್ಯಾರ್ಥಿಗಳಿಗೆ ಎಲ್ಲಾ ಫೆಸಿಲಿಟಿ ಇರಬಹುದು, ಆದ್ರೆ ಗ್ರಾಮೀಣ ಭಾಗದ ಸ್ಟೂಡೆಂಟ್ಸ್ಗೆ ಹೇಗ್ ಪಾಠ ಮಾಡ್ತೀರಿ? ಯಾಕಂದ್ರೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಬಳಿ ಇಂಟರ್ನೆಟ್ ಇರಲ್ಲ, ಮೊಬೈಲು, ಕಂಪ್ಯೂಟರ್ ಕೂಡ ಇರೋದಿಲ್ಲ. ಇದು ಮತ್ತೊಂದು ದೊಡ್ಡ ಸಮಸ್ಯೆ. ಈ ಮಧ್ಯೆ ವಿಶ್ವೇಶ್ವರಯ್ಯ ತಾಂತ್ರಿಕ ವಿವಿ ವಿದ್ಯಾರ್ಥಿಗಳು ಕೆಲ ಬೇಡಿಕೆಗಳನ್ನ ಮುಂದಿಟ್ಟಿದ್ದಾರೆ. ಅವೇನು ಅಂತ ನೋಡೋದಾದ್ರೆ, ಆನ್ಲೈನ್ ಕ್ಲಾಸ್ ನಿಲ್ಲಿಸಿ ಫಿಸಿಕಲ್ ಕ್ಲಾಸ್ ಮಾಡಬೇಕು. ಆನ್ಲೈನ್ ಕ್ಲಾಸ್ನಲ್ಲಿ ವಿಷಯ ಅರ್ಥವಾಗದೇ ಇರೋದ್ರಿಂದ ಪರೀಕ್ಷೆ ಮುಂದೂಡಿ. ಜೂನ್ನಲ್ಲಿ ನಡಿಬೇಕಿರೋ ಪರೀಕ್ಷೆಗಳನ್ನ ಸೆಪ್ಟೆಂಬರ್ ವರೆಗೂ ಮುಂದೂಡಿ. ಸೆಪ್ಟೆಂಬರ್ ಒಳಗೆ ಕ್ಲಾಸ್ ಅಟೆಂಡ್ ಮಾಡಿ ಪಾಠ ಹೇಳ್ಕೊಡಿ. ಬೇರೆ ಬೇರೆ ರಾಜ್ಯಗಳಲ್ಲಿ ಪರೀಕ್ಷೆ ಇಲ್ಲದೆ ಪಾಸ್ ಮಾಡಿದ್ದಾರೆ, ನಮ್ಮಲ್ಲೂ ಪರೀಕ್ಷೆ ನಡೆಸದೆ ಪಾಸ್ ಮಾಡಿ ಅನ್ನೋದು ಕೂಡ ವಿಟಿಯು ವಿದ್ಯಾರ್ಥಿಗಳ ಬೇಡಿಕೆ. ಲಾಕ್ಡೌನ್ ತೆರವು ಬಳಿಕ ತರಗತಿ ಪೂರ್ಣಗೊಳಿಸಿ ಪರೀಕ್ಷೆ. TV9 ವರದಿಯಿಂದ ವಿದ್ಯಾರ್ಥಿಗಳ ಬೆನ್ನಿಗೆ ನಿಂತ ಸರ್ಕಾರ. ಯಾವಾಗ TV9 ಇಂಜಿನಿಯರಿಂಗ್ ವಿದ್ಯಾರ್ಥಿಗಳ ಪರ ಅಭಿಯಾನ ಆರಂಭಿಸ್ತೋ, ವಿದ್ಯಾರ್ಥಿಗಳ ಸಮಸ್ಯೆಯನ್ನ ಬಿಚ್ಚಿಡ್ತೋ, ಇತ್ತ ಸರ್ಕಾರವೂ ಎಚ್ಚೆತ್ತುಕೊಂಡಿದೆ. TV9 ಜೊತೆ ಮಾತನಾಡಿದ DCM ಅಶ್ವಥ್ ನಾರಾಯಣ್, ಲಾಕ್ಡೌನ್ ತೆರವು ಬಳಿಕ ತರಗತಿ ಪೂರ್ಣಗೊಳಿಸಿ ಪರೀಕ್ಷೆ ನಡೆಸ್ತೀವಿ. ಪರೀಕ್ಷೆ ಬರೆಯಲು ಇಚ್ಛೆ ಪಡೆದ ವಿದ್ಯಾರ್ಥಿಗಳಿಗೆ ಮುಂದಿನ ಸೆಮಿಸ್ಟರ್ಗೆ ಕ್ಯಾರಿ ಓವರ್ ಮಾಡಲು ಅವಕಾಶ ನೀಡ್ತೇವೆ ಎಂದರು. ಯಾವಾಗ ರಿಲ್ಯಾಕ್ಸೇಷನ್ ಬರುತ್ತೆ, ಇನ್ಸ್ಟಿಟ್ಯೂಷನ್ ಓಪನ್ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ, ಅದನ್ನು ನೋಡಿಕೊಂಡು ಇನ್ನು ಮಿಕ್ಕಿದ್ನ ಅವ್ರನ್ನ ಕ್ಲಾಸಸ್ ಕಂಡಕ್ಟ್ ಮಾಡಲಿಕ್ಕೆ ಮೊದಲು ಕ್ರಮವನ್ನು ವಹಿಸಿ, ಅದ್ರ ಜೊತೆಯಲ್ಲೇ ನಾವು ಯಾವ್ಯಾವ ರೀತಿ ಯಾವಾಗ ಎಕ್ಸಾಮ್ ಕಂಡಕ್ಟ್ ಮಾಡೋದು, ಇನ್ನು ಈ ಥರ ಎಲ್ಲ ವಿಚಾರಗಳನ್ನು ವಿದ್ಯಾರ್ಥಿಗಳನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ಮತ್ತು ಸಂಬಂಧಪಟ್ಟ ಉಪನ್ಯಾಸಕರನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ಸರ್ಕಾರ ಮತ್ತು ಸಂಬಂಧಪಟ್ಟ ವಿಶ್ವವಿದ್ಯಾಲಯಗಳು ಅವರ ಪರವಾಗಿ ಏನು ಸೂಕ್ತವಾದ ಪರಿಹಾರವನ್ನು ಕೊಡುವಂಥದ್ದು ಮಾಡ್ತೀವಿ. ಒಟ್ನಲ್ಲಿ TV9 ಅಭಿಯಾನದ ಪರಿಣಾಮದಿಂದಾಗಿ ವಿಟಿಯು ವಿದ್ಯಾರ್ಥಿಗಳು ನಿಟ್ಟುಸಿರು ಬಿಡುವಂತಾಗಿದೆ. ಬ್ಯೂರೋ ರಿಪೋರ್ಟ್, TV9. ಅಲ್ಲ, ಸರ್ಕಾರ ಯಾಕೆ ಇಂಥ ಎಡವಟ್ಟು ಮಾಡುತ್ತೆ? ನನಗಂತೂ ನಿಜಕ್ಕೂ ಅರ್ಥವಾಗಿರೋ ಸಂಗತಿಯಪ್ಪ. ವಿದ್ಯಾರ್ಥಿಗಳ ಸ್ಥಿತಿಗತಿಗಳೇನು ಎತ್ತ ಅದು ಅರ್ಥ ಆಗಲಿಲ್ಲ ಅಂತಂದ್ರೆ ಹೆಂಗೆ?
ನೋಡಿ, ಒಬ್ಬೊಬ್ಬ ವಿದ್ಯಾರ್ಥಿಗೂ ಕೂಡ ಅವನದೇ ಆದಂಥ ಸಮಸ್ಯೆಗಳಿದೆ. ಬರೀ ಏನು ಅಂತಂದರೆ ಇದು ಈ ಮೆಕ್ಯಾನಿಕಲ್ಲು, ಕಂಪ್ಯೂಟರು ಆ ಥರದ್ದಲ್ಲ. ನೀವು ಯಾವುದೇ ಸಬ್ಜೆಕ್ಟ್ ತಗೊಳ್ಳಿ, ಅವ್ರಿಗೆ ಅವರದ್ದೇ ಆದಂಥ ಸಮಸ್ಯೆಗಳಿದೆ. ಪಕ್ಕದಲ್ಲಿ ಕೂತ್ಕೊಂಡು ಗಿಣಿಗಳಿಗೆ ಕೊಟ್ಟರು ಕೂಡ ಪಾಠ ಅರ್ಥ ಆಗಲ್ಲ ಅಂತ ಸ್ಥಿತಿ ಇದೆ. ಅಂಥದ್ರಲ್ಲಿ ಮ್ಯಾಥಮೆಟಿಕ್ಸನ್ನು ನೀವು ಆನ್ಲೈನ್ ಮಾಡ್ತೀರಿ. ಏನು ತಾಂತ್ರಿಕ ವಿದ್ಯಾರ್ಥಿಗಳಿಗೆ ಮಾಂತ್ರಿಕ ಶಕ್ತಿ ಇದೆ ಅಂತ ಅಂದ್ಕೊಂಡ್ರ ಮಂತ್ರಿಗಳೇ? ನಾವೇ ಕಿವಿ ಹಿಂಡಬೇಕಾ ನಿಮಗೆ? ನಿಜಕ್ಕೂ ವ್ಯವಸ್ಥೆಗೆ ನಾಚಿಕೆ ಆಗಬೇಕು. ಯಾಕಂದರೆ ನಾವೆಂಥ ವಿದ್ಯಾರ್ಥಿಗಳನ್ನ ಸಿದ್ಧಪಡಿಸ್ತಾ ಇದ್ದೀವಿ, ನಾವು ಎಂಥವ್ರನ್ನ ತಯಾರು ಮಾಡಿ ಕಳಿಸ್ತೀವಿ. ನಾವು ನಮ್ಮಲ್ಲೇ ಒಂದು ದೂರದೃಷ್ಟಿ ಇಲ್ಲ ಅಂತಂತಂದರೆ ನಾಳೆ ನಮ್ಮ ವಿದ್ಯಾರ್ಥಿಗಳು ಎಷ್ಟರ ಮಟ್ಟಿಗೆ ಉದ್ಧಾರ ಆಗಬೇಕು. ಸೊ ಇಷ್ಟಾದ ಮೇಲಾದರೂ ಎಚ್ಚೆತ್ಕೊಂಡಿದೆ ಸರ್ಕಾರ. ನೋಡೋಣ ಏನೇನು ವ್ಯವಸ್ಥೆ ಸರಿ ಮಾಡ್ತಾರೆ ಅನ್ನುವಂಥದ್ದು, ಯಾವ್ಯಾವ ಹೆಜ್ಜೆ ಇಡ್ತಾರೆ ಅಂತ. ಸರಿಯಾಗಲಿಲ್ಲ ಅಂದರೆ ಮತ್ತೆ ಕಿವಿ ಹಿಂಡಲಿಕ್ಕೆ ನಾವು ಸಿದ್ಧರಾಗಿದ್ದೀವಿ ಎನ್ನುವಂಥದ್ದು. ಇನ್ನು ಇದೆಲ್ಲದರ ಜೊತೆಗೆ ಕೊರೋನಾ ಸಂಗತಿ ಬಗ್ಗೆ ಮಾತಾಡಲೇಬೇಕು. ಕೊರೋನಾ 257ರ ಗಡಿಗೆ ಬಂದು ತಲುಪಿದೆ. ಅಂದರೆ ದಿನನಿತ್ಯ ನಾವು 10, 20, 30 ನೋಡ್ತಾ ಇದ್ವಿ. ಆದರೆ ಈಗ 2.5 ಶತಕ ಆಗಿ ಹೋಗಿದೆ. ಇಂಥ ಸಂದರ್ಭದಲ್ಲಿ ನಿಮ್ಮ ಜವಾಬ್ದಾರಿಗಳೇನು ಅನ್ನುವಂಥದ್ದು ಇದೆಯಲ್ಲ, ನಾವು ಪದೇ ನಾವು ಎತ್ತನೇ ಇದ್ದೀವಿ, ಆದರೆ ಅದಕ್ಕೆ ಉತ್ತರ ಸಿಕ್ಕಿಲ್ಲ. ಇವತ್ತು ನಿಜಕ್ಕೂ ಗುರುವಾರದ ಗಂಡಾಂತರ ಕೊರೋನಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹೇಗಿತ್ತು ನೋಡಿ. ಉಡುಪಿ ರಾಯಚೂರಿಗೆ ಸೋಂಕಿನ ಸುನಾಮಿ. ಮಹಾರಾಷ್ಟ್ರ ಹೊಡೆತ ಕೊರೋನಾ ದ್ವಿಶತಕ. ಕಳೆದ ಒಂದು ವಾರದಿಂದ ಶತಕ, ದ್ವಿಶತಕ, ತ್ರಿಶತಕದ ಆಟವನ್ನೇ ಖಯಾಲಿ ಮಾಡಿಕೊಂಡಿರೋ ಕೊರೋನಾ ಇವತ್ತು ಕೂಡ ರಾಜ್ಯವೇ ಬೆಚ್ಚಿ ಬೀಳುವಂತೆ ಮಾಡಿದೆ. ಕರುನಾಡೆ ಗಡಗಡ ಅನ್ನುವಂತೆ ಅಪ್ಪಳಿಸಿದೆ. ಇಂದು ಒಂದೇ ದಿನ 257 ಜನರ ಮೇಲೆ ದಾಳಿ ಮಾಡಿರೋ ಕೊರೋನಾ ತನ್ನ ಸಂಖ್ಯೆಯನ್ನ 4320ಕ್ಕೆ ಹೆಚ್ಚಿಸಿಕೊಂಡಿದೆ. ಅದರಲ್ಲೂ ಉಡುಪಿ, ರಾಯಚೂರಿನ ಮೇಲೆ ಸೋಂಕಿನ ಸುನಾಮಿಯೇ ಬಂದಪ್ಪಳಿಸಿದೆ. ಉಡುಪಿ ಜಿಲ್ಲೆಯಲ್ಲಿ ಬರೋಬ್ಬರಿ 92 ಜನರ ಮೇಲೆ ಸೋಂಕಿನ ಸವಾರಿಯಾಗಿದ್ದು, ಎಲ್ಲರೂ ಕೂಡ ಮಹಾರಾಷ್ಟ್ರದಿಂದ ವಾಪಸ್ಸಾದವರೇ ಆಗಿದ್ದಾರೆ. ಉಡುಪಿ ಜಿಲ್ಲೆಯಲ್ಲೇ ಸೋಂಕಿತರ ಸಂಖ್ಯೆ 564ಕ್ಕೆ ತಲುಪಿದ್ದು, ರಾಜ್ಯದ ಕೊರೋನಾ ಲಿಸ್ಟ್ನಲ್ಲಿ ಕೃಷ್ಣನೂರು ಮೊದಲ ಸ್ಥಾನದಲ್ಲಿದೆ. ಇದಕ್ಕಿಂತಲೂ ಭಯಾನಕ ವಿಷಯ ಅಂದ್ರೆ ರಾಯಚೂರಿನಲ್ಲಿ ಇವತ್ತು ಮುಂಬೈ ಸಂಪರ್ಕಕ್ಕಿಂತ ಸೋಂಕಿತರ ಸಂಪರ್ಕವೇ ಅಟ್ಟಹಾಸ ಮೆರೆದಿದೆ. 2 ತಿಂಗಳುಗಳ ಕಾಲ ಸೋಂಕಿನ ಸುಳಿವೇ ಇಲ್ಲದ ಜಿಲ್ಲೆಯಲ್ಲಿ ಇವತ್ತು 88 ಜನ ಬಲೆಗೆ ಬಿದ್ದಿದ್ದಾರೆ. ಆ ಮೂಲಕ ಜಿಲ್ಲೆಯಲ್ಲಿ ಸೋಂಕಿತರ ಸಂಖ್ಯೆ 356ಕ್ಕೆ ಏರಿಕೆಯಾಗಿದೆ. ನಾಲ್ವರ ಉಸಿರು ನಿಲ್ಲಿಸಿದ ಕ್ರೂರಿ. ಇವತ್ತು 257 ಜನರನ್ನ ಆಸ್ಪತ್ರೆಗೆ ಸೇರಿಸಿರೋ ಕೊರೋನಾ ರಾಜ್ಯದ ವಿವಿಧ ಆಸ್ಪತ್ರೆಗಳ ಕೊರೋನಾ ವಾರ್ಡ್ನಲ್ಲಿದ್ದ 4ರನ್ನ ಬಲಿ ಪಡೆದಿದೆ. ಬೆಂಗಳೂರಿನಲ್ಲಿ 2, ಗದಗ ಹಾಗೂ ದಾವಣಗೆರೆಯಲ್ಲಿ ಒಬ್ಬೊಬ್ಬರು ಕೊರೋನಾದಿಂದಲೇ ಮೃತಪಟ್ಟಿದ್ದಾರೆ. ಆ ಮೂಲಕ ರಾಜ್ಯದಲ್ಲಿ ಕೊರೋನಾದಿಂದ ಮೃತಪಟ್ಟವರ ಸಂಖ್ಯೆ 57ಕ್ಕೆ ಏರಿಕೆಯಾಗಿದೆ. ಅಷ್ಟಕ್ಕೂ ಇವತ್ತು ಸೋಂಕು ಆರ್ಭಟಿಸಿದ್ದು ಎಲ್ಲೆಲ್ಲಿ, ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಜನರಿಗೆ ಒಕ್ಕರಿಸಿದೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಬಿಸಿಲನಾಡು ರಾಯಚೂರಲ್ಲಿ ಇವತ್ತು ಬರೋಬ್ಬರಿ 88 ಜನರನ್ನ ಪಾಪಿ ತನ್ನ ಲೆಕ್ಕಕ್ಕೆ ಹಾಕೊಂಡಿದ್ದಾನೆ. ಇನ್ನು ಪಕ್ಕದ ಬಳ್ಳಾರಿಯಲ್ಲಿ ಒಬ್ಬರು ಕೊರೋನಾ ಕೂಪಕ್ಕೆ ಬಿದ್ದಿದ್ದು, ಗದಗ ಜಿಲ್ಲೆಯಲ್ಲಿ 2 ಸೋಂಕಿನ ಸೆಳೆತಕ್ಕೆ ಸಿಲುಕಿದ್ದಾರೆ. ಹಾವೇರಿಯಲ್ಲೂ ಒಬ್ಬರನ್ನ ತನ್ನ ಬಲೆ ಕೆಡಕೊಂಡಿರೋ ಕೊರೋನಾ ವಿಜಯಪುರದಲ್ಲಿ ಒಬ್ಬರನ್ನ ಮಾತ್ರ ಟಚ್ ಮಾಡಿ ಬೆಳಗಾವಿಯಲ್ಲಿ 12 ಮಂದಿಯ ಮೇಲೆ ಸವಾರಿ ಮಾಡಿದೆ. ಕೃಷ್ಣನೂರು, ಉಡುಪಿಯಲ್ಲಂತೂ ಅಬ್ಬರಿಸಿ ಬೊಬ್ಬಿರ್ದಿದೆ. ಇವತ್ತು ಕೂಡ ಶತಕದ ಸನಿಹಕ್ಕೆ ಬಂದಿರೋ ಕೊರೋನಾ 92 ಜನರ ಮೇಲೆ ಎರಗಿ ಉಡುಪಿ ಜಿಲ್ಲೆ ರಾಜ್ಯದಲ್ಲೇ ಮೊದಲ ಸ್ಥಾನಕ್ಕೆ ಏರುವಂತೆ ಮಾಡಿದೆ. ಇನ್ನು ಪಕ್ಕದ ದಕ್ಷಿಣ ಕನ್ನಡದಲ್ಲಿ 4ವರಿಗೆ ಕೊರೋನಾ ಇರೋದು ದೃಢವಾಗಿದ್ದು, ಹಾಸನ ಜಿಲ್ಲೆಯಲ್ಲಿ ಬರೋಬ್ಬರಿ 15 ಮಂದಿ ಹಾಗೂ ಪಕ್ಕದ ಮಂಡ್ಯದಲ್ಲೂ 15 ಜನ ಕೊರೋನಾದ ಲಿಸ್ಟ್ಗೆ ಸೇರ್ಪಡೆಯಾಗಿದ್ದಾರೆ. ಮೈಸೂರಿನಲ್ಲಿ ಒಬ್ಬರಿಗೆ ಮಾತ್ರ ವೈರಸ್ ಒಕ್ಕರಿಸಿದ್ರೆ, ರಾಜಧಾನಿ ಬೆಂಗಳೂರಿನಲ್ಲಿ 9 ಮಂದಿಗೆ ವೈರಸ್ನ ಆಪತ್ತೆದುರಾಗಿದೆ. ಇನ್ನು ಚಿಕ್ಕಬಳ್ಳಾಪುರದಲ್ಲಿ 2 ಸೋಂಕಿರೋದು ಕನ್ಫರ್ಮ್ ಆಗಿದ್ದು, ತುಮಕೂರಿನ ಮೇಲೆ ಕರುಣೆ ತೋರಿರೋ ಕೊರೋನಾ ಒಬ್ಬರನ್ನ ಮಾತ್ರ ತನ್ನ ಖಾತೆಗೆ ಹಾಕಿಕೊಂಡಿದೆ. ಅಂತಿಮವಾಗಿ ಮಧ್ಯ ಕರ್ನಾಟಕದ ದಾವಣಗೆರೆಯಲ್ಲಿ ಬರೋಬ್ಬರಿ 13 ಜನ ಕೊರೋನಾ ಸುಳಿಗೆ ಬಿದ್ದಿದ್ದಾರೆ. ಒಟ್ನಲ್ಲಿ ಕಳೆದ ಒಂದು ವಾರದಿಂದ ಎರ್ರಾಬಿರ್ರಿ ನುಗ್ತಿರೋ ಕೊರೋನಾ ಇವತ್ತು ಕೂಡ ಅಟ್ಟಹಾಸ ಮೆರೆದಿದೆ. ಇಂದು ಒಂದೇ ದಿನ 257 ಜನರಿಗೆ ಒಕ್ಕರಿಸಿ ತನ್ನ ಸಂಖ್ಯೆಯನ್ನ 4320ಕ್ಕೆ ಹೆಚ್ಚಿಸಿಕೊಂಡಿದೆ. ಅದರಲ್ಲೂ ರಾಯಚೂರಿನಲ್ಲಿ ಸಂಪರ್ಕದಿಂದಲೇ ಸೋಂಕು ಹರಡುತ್ತಿರೋದು ಶಾಕ್ ಆಗುವಂತೆ ಮಾಡಿದೆ. ಬ್ಯೂರೋ ರಿಪೋರ್ಟ್, TV9.
ಬೆಂಗಳೂರಿಗೆ ಇವತ್ತು 9 ಗಂಡಾಂತರಗಳು. ಒಂದು ನಂಬರ್ 2 ಏನು ಅಂತಂತಂದರೆ, ಪಾಪ ಈ ಪಾದರಾಯನಪುರದ ಪುಂಡ್ರಿದಾರಲ್ಲ ಅವರಿಗೆ ಶ್ಯೂರಿಟಿ ಕೊಟ್ಟಿದ್ದಾರೆ ಸ್ವತಃ ಕಾರ್ಪೊರೇಟರ್. ಯಾಕಂದರೆ ಪಾಪ ಅವರು ತುಂಬ ಅಮಾಯಕರು ಅನ್ನುವಂಥ ಸರ್ಟಿಫಿಕೇಟ್ ಇಮ್ರಾನ್ ಪಾಷಾನಿಂದ ಸಿಕ್ಕಿರುವಂಥದ್ದು ನಂಬರ್ 2. ಇನ್ನು ಮತ್ತೊಂದು ಟ್ರೈನ್ ಬೇರೆ ಬಂದು ನಿಂತಿದೆ. ಯಾರ್ಯಾರು ಏನೇನು ಆಪತ್ತು ಕಾದಿದೆಯೋ ಗೊತ್ತಿಲ್ಲ. ಈ 3 ಎಕ್ಸ್ಕ್ಲೂಸಿವ್ ಸುದ್ದಿಗಳನ್ನು ನೋಡಿ. ಕರುನಾಡಿಗೆ ಎಂಟ್ರಿ ಕೊಟ್ಟಾಗಿನಿಂದ ಕ್ರೂರಿ ಕೊರೋನಾ ಬೆಂಗಳೂರನ್ನ ಬೆಂಬಿಡದೆ ಕಾಡುತ್ತಿದೆ. ನಿತ್ಯ 10 ಜನರ ಮೈಹೊಕ್ಕು ರಣಕೇಕೆ ಹಾಕಿ ಅಟ್ಟಹಾಸ ಮೆರೆಯುತ್ತಿದೆ. ನಿನ್ನೆ 21 ಜನರಿಗೆ ಕಂಟಕ ತಂದಿದ್ದ ಕ್ರೂರಿ ಇವತ್ತು 9 ಜನರ ಕತ್ತು ಬೆಗೆದಿದೆ. ಅಲ್ಲದೆ ಓರ್ವ ಮಹಿಳೆಯ ಉಸಿರನ್ನು ನಿಲ್ಲಿಸಿದೆ. ಇಂತಹ ಎಕ್ಸ್ಕ್ಲೂಸಿವ್ ಸ್ಟೋರಿಗಳನ್ನ ಒಂದೊಂದಾಗಿ ಹೇಳ್ತೀವಿ ನೋಡಿ. ಬೆಂಗಳೂರು ಎಕ್ಸ್ಕ್ಲೂಸಿವ್ 1. ಇವತ್ತು 9 ಜನರಿಗೆ ಕುತ್ತು, ರಾಜಧಾನಿಗೆ ದೊಡ್ಡ ಆಪತ್ತು. ಬೆಂಗಳೂರನ್ನ ರಾಕ್ಷಸನಂತೆ ಕಾಡ್ತಾ ಇರುವ ಕೊರೋನಾ ಇಂದು 9 ಜನರಿಗೆ ಕಂಟಕ ತಂದಿದೆ. ಅದರಲ್ಲೂ ಹೊರ ರಾಜ್ಯದ ನಂಟೆ ಸಿಲಿಕಾನ್ ಸಿಟಿಗೆ ಮಾರಕವಾಗುತ್ತಿದೆ. ತಮಿಳುನಾಡಿನಿಂದ ಬೆಂಗಳೂರಿಗೆ ಬಂದಿದ್ದ 2 ವೈರಸ್ ವಕ್ಕರಿಸಿದೆ. ಆಂಧ್ರಪ್ರದೇಶ ಮತ್ತು ಮಹಾರಾಷ್ಟ್ರದಿಂದ ಬಂದಿದ್ದ ತಲಾ 1 ಕೊರೋನಾ ಕುತ್ತು ತಂದಿದೆ. ಅಲ್ಲದೆ ತೀವ್ರ ಉಸಿರಾಟದ ಸಮಸ್ಯೆಯಿಂದ ಬಳಲಿದ್ದ 2 ವೃದ್ಧೆಯರಿಗೆ ಸೋಂಕು ಅಟ್ಯಾಕ್ ಮಾಡಿದೆ. 2834ನೇ ಸೋಂಕಿತನ ಸಂಪರ್ಕದಲ್ಲಿದ್ದ 1ರಿಗೆ ಹೆಮ್ಮಾರಿ ಆಪತ್ತು ತಂದ್ರೆ ಇನ್ನಿಬ್ಬರ ಸಂಪರ್ಕವನ್ನ ಆರೋಗ್ಯಾಧಿಕಾರಿಗಳು ಪತ್ತೆ ಹಚ್ಚುತ್ತಿದ್ದಾರೆ. ಬೆಂಗಳೂರು ಎಕ್ಸ್ಕ್ಲೂಸಿವ್ 2. ಅವರು ಅಮಾಯಕರು, ನಾನೇ ಶ್ಯೂರಿಟಿ ಕೊಟ್ಟಿದ್ದು. ನೋಡಿ ಅದು ಹೇಗೆ ರಾಕ್ಷಸರಂತೆ ದಾಳಿ ಮಾಡ್ತಾ ಇದ್ದಾರೆ, ಅದು ಹೇಗೆ ಗುಂಪು ಕಟ್ಕೊಂಡು ಅಟ್ಟಹಾಸ ಮೆರಿತಾ ಇದ್ದಾರೆ. ಹೀಗೆ ಮನಬಂದಂತೆ ವಾರಿಯರ್ಸ್ ಮೇಲೆರಗಿದ ಈ ಪುಂಡರು ಅಮಾಯಕರಂತೆ, ಏನೂ ತಿಳಿಯದ ಮುಕ್ತರಂತೆ. ಇದನ್ನ ನಾವು ಹೇಳ್ತಾ ಇಲ್ಲ, ಸೋಂಕಿಗೆ ಈಡಾಗಿರುವ ಪಾದರಾಯನಪುರ ಕಾರ್ಪೊರೇಟರ್ ಇಮ್ರಾನ್ ಪಾಷಾ ಹೇಳ್ತಿರೋದು. ನಾವು ಸಪೋರ್ಟ್ ಮಾಡಿದೀವಿ, ಶ್ಯೂರಿಟಿ ಕೊಟ್ಟಿದೀವಿ ಅಮಾಯಕರಿಗೆ ಇನ್ನೋಸೆಂಟ್ಗೆ ನಾವು ಕೊಟ್ಟಿರೋದು. ನಾವು ಅಮಾಯಕರುಗಳಿಗೆ 100 ಚಿಲ್ಲರೆ ಅಮಾಯಕರಿದ್ದಾರೆ. ಅದು ಕೇಳಿದ್ರಲ್ಲ, ವಾರಿಯರ್ಸ್ ಮೇಲೆ ಮೃಗೀಯ ವರ್ತನೆ ತೋರಿದ ಇವರು ಅಮಾಯಕರಂತೆ. ಇದೇ ಕಾರಣಕ್ಕೆ ಕಾರ್ಪೊರೇಟರ್ ಇಮ್ರಾನ್ ಪಾಷಾ ಅವರ ಬೆನ್ನಿಗೆ ನಿಂತಿದ್ದಾರಂತೆ. ಜೈಲಿಗೆ ಹೋದಾಗಿನಿಂದ ಹಿಡಿದು ವಾಪಸ್ ಬರೋವರೆಗೂ ಬೆನ್ನಿಗೆ ನಿಂತು ಸಹಾಯ ಮಾಡಿದ್ದಾರೆ. ಇವರೆಲ್ಲ ಜೈಲಲ್ಲಿದ್ದಾಗ ಕುಟುಂಬಕ್ಕೆ ಆರ್ಥಿಕ ಸಹಾಯ ಮಾಡಿದ್ದಾರೆ. ಆರೋಪಿಗಳಿಗೆ ತಲಾ 3,000 ರೂಪಾಯಿ ಹಾಗೂ ದಿನಸಿ ಕಿಟ್ ಕೊಟ್ಟು ಋಣ ತೀರಿಸಿದ್ದಾರೆ. ಅಷ್ಟೇ ಅಲ್ಲ, ಜೈಲಿಂದ ಬಿಡುಗಡೆ ಆಗುವಾಗಲೂ ಶ್ಯೂರಿಟಿ ಕೊಟ್ಟಿದ್ದು ಇದೇ ಪುಣ್ಯಾತ್ಮ ಇಮ್ರಾನ್ ಪಾಷಾ. ಬೇರೆ ರಿಪೋರ್ಟ್ TV9. ಜಸ್ಟ್ ಬೆಂಗಳೂರು ಪ್ರತಿದಿನ ರಾತ್ರಿ 10 ಗಂಟೆಗೆ TV9ನಲ್ಲಿ ಮಾತ್ರ.